ಸ್ವರಿದು ಸ್ವರೆ ನಾನು ಬಂದ ಕೆಲಸ ಮುಗಿಯಿತು. ನಾನು ಅಂದುಕೊಂಡ ಕೆಲಸ ಆಯಿತು. ಹೊರಗಡೆ ನಿನ್ನ ಮೈದುನ ಒಳಗಡೆ ನಿನ್ನ ಸಿರಿಲಾರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೀನು ತಪ್ಪು ಮಾಡಿಬಿಟ್ಟೆ ಸೋದೆ, ತಪ್ಪು ಮಾಡಿಬಿಟ್ಟೆ. ಕಣ್ಣು ಕಟ್ಟಿಕೊಂಡು ಕಾಯಕೊಂಡ ಸೀಲ ಕೆಟ್ಟದು ನಿನ್ನ ಸೀಲ ಬಾರಿಗೆ ಆಯಿತು ಮೂಲ. ಹೇ ಸುಮತಿ, ನಿನ್ನ ಆಧಾರದ ಒಳೆಯನ್ನು ಹಾಲು ತುಪ್ಪದಿಂದ ಅಭಿಷೇಕ ಮಾಡಿದರು. ಮತ್ತೆಂದಿಗೂ ನಿನಗೆ ದೊರಕಿಲ್ಲ. ಮಾತು ಹಾಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ನನ್ನ ಕಣ್ಣು ತಪ್ಪಿಸಿ ನನ್ನ ಸ್ನೇಹಿತರ ಅಣ್ಣನ ಮದುವೆ ಆದರೆ ಬಿಡಬಲ್ಲ ಈ ಮನ್ಮಥ ರಾಜ. ಹೇ ಸುಮತಿ, ಈ ನಿನ್ನ ಪ್ರಥಮ ರಾತ್ರಿಗೆ ಬಂದ ತಂದ ಭಾಗ್ಯ ಬೇರೆ. Sorry, my dear friend. Sorry.
ಈ ಸೃಷ್ಟಿಕೀರ್ತನಾದ ಶಿವನೇ, ಅದೆಷ್ಟು ದಿನ ಚಿತ್ರವಾಗಿ ಹೇಳ್ತಿದ್ದೆ ನನ್ನ ಬದುಕನ್ನ. ನಾನೇ ತಪ್ಪು ಮಾಡಿದೆ, ನಾನೇ ತಪ್ಪು ಮಾಡಿದೆ ಅಂತ ನನಗೆಂತ ಶಿಕ್ಷೆಯನ್ನು ಕೊಟ್ಟಿದ್ದೀನಿ. ಹೊಸದಾಗಿ ಮದುವೆಯಾದ ನಾನು ಗಂಡು ಜನ ನಗುನಗುತ್ತ ಜೀವನ ಸಾಗಿಸ್ಬೇಕು ಅಂತ ಏನೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದೆ. ಆದ್ರೆ ನಾನು ಆಸೆ ಕನಸುಗಳನ್ನೆಲ್ಲ ಮೆಚ್ಚನಾರ ಮಾಡಿದ ಘಾತಕನೇ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ಲಿ? ನನ್ನ ಗಂಡ ಬಂದ ಸುಮತಿ ಏನು ನಿನ್ನ ಸ್ಥಿತಿ ಅಂತ ಕೇಳಿದ್ರೆ ನಾನು ಅವ್ರಿಗೆ ಏನಂತ ಉತ್ತರಿಸ್ತೇನೆ. ಇಲ್ಲ, ನಾನು ನಾಳೆ ಹುಟ್ಟಿದ ಬೆಳಗ್ಗೆ ಪವಿತ್ರವಾದ ದೇವರನ್ನ ದೇವರಂತ ನನ್ನ ಗಂಡನಿಗೆ ಅರ್ಪಿಸಿದ ನಿಜವಾದ್ರೆ ದೇವರು ಕೂಡ ನನ್ನನ್ನು ಬೆಚ್ಚಲಾರ. ಹೌದು, ನನ್ನಂತ ನೋಡ್ತಿಗಿಟ್ಟು ನೀನು ಈ ಭೂಮಿ ಮೇಲೆ ಬದುಕಬಾರದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ನೀನು ಸತ್ತರೆ ನಿನಗೆ ಅಂಟಿದ ಕಳಂಕ ಕಲಿಯಬಹುದೇ, ದೂರಾಗಬಹುದೇ, ಅಥವಾ ಈ ಸಮಾಜ ನಿನ್ನನ್ನು ಗರ್ತಿ ಎಂದು ಕರೆಯಬಹುದೇ? ಈಗ ನೀನು ಶೀಲ ಕಳೆದುಕೊಂಡ ಹೆಣ್ಣು. ನೀನೀಗ ಶೀಲ ಕಳೆದುಕೊಂಡ ಹೆಣ್ಣು. ಹೌದು, ನಾನು ಶೀಲ ಕಳೆದುಕೊಂಡ ಹೆಣ್ಣು. ಅದಕ್ಕಾಗಿ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡುತ್ತೀನಿ. ಆದ್ರೆ ನನ್ನನ್ನು ತಡೆ ನಿಲ್ಲಿಸ್ತಾ ಇದ್ಯಲ್ಲ, ನೀನ್ಯಾರು? ನಿನ್ನ ಇನ್ನೊಂದು ಮನಸ್ಸು ಸುಮತಿ, ಇದು ನಿನ್ನ ಇಚ್ಛೆಯಂತೆ ಕಳೆದುಕೊಂಡ ಶೀಲವಲ್ಲ, ಆಕಸ್ಮಿಕವಾಗಿ ಕಳೆದುಕೊಂಡು ಹೋಗಿದೆ. ಒಂದು ಸಲ ಯೋಚನೆ ಮಾಡಿ ನೋಡು, ಒಂದು ಸಲ ಯೋಚನೆ ಮಾಡಿ ನೋಡು. ನಿನ್ನನ್ನು ಅಪಾರವಾಗಿ ನಂಬಿ ಕೈ ಹಿಡಿದ ಪತಿಯನ್ನ ತೊರೆದು ಹೋಗುವೆಯ? ನಿನ್ನನ್ನು ಕೈ ಹಿಡಿದ ಪತಿಯನ್ನು ತೊರೆದು ಹೋಗುವೆಯ? ಹಾಗಿದ್ರೆ ನಾನು ಏನ್ ಮಾಡ್ಲಿ? ಈ ಮುಟ್ಟಿದ ಬೆಳಕಿನ ದೇವರಂತ ನನ್ನ ಗಂಡನಿಗೆ ಅರ್ಪಿಸಲೇ? ಅದು ನಿನ್ನ ಇಷ್ಟ. ಆದರೆ ಒಂದು ಮಾತ್ರ ಸತ್ಯ, ನಿನಗಾಗಿ ಅಲ್ಲದಿದ್ದರೂ ಬಂಗಾರದ ಮನುಷ್ಯ ಎಂದೆನಿಸಿದ ಅಶೋಕನಿಗಾದರೂ ನೀನು ಬದುಕಲೇಬೇಕು. ನಿನ್ನ ಶೀಲಹರಣ ಮಾಡಿದ ಪಾತಕಿಯಗೆ ಶಿಕ್ಷೆ ನೀಡಲೇಬೇಕು. ಆ ಸಮಯ ಮುಂದೆ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀನು ಕಾಯಲೇಬೇಕು. ನಿನ್ನ ಸೇಡಿನ ಪ್ರತೀಕಾರದ ರಕ್ತ ಕುದಿಯಬೇಕಾದ್ರೆ ನೀನು ಚಂಡಿ ಚಾಮುಂಡಿ ಅವತಾರ ತೊಡಲೇಬೇಕು. ಈ ವಿಷಯ ಈಗ ಗುಪ್ತವಾಗಿದೆ, ಯಾರಿಗೂ ಹೇಳಬೇಡ. ಈಗ ನೀನು ಮೆದುಳಿನ ತರವಾಗಿರಲು ಪ್ರಯತ್ನಿಸು. ಸಾಯ್ಬಾರ್ದು, ನಾನು ಬದುಕಬೇಕು. ನನ್ನ ಗಂಡನಿಗಾಗಿ ಆದ್ರೂ ನಾನು ಬದುಕಲೇಬೇಕು. ನನ್ನನ್ನು ಈ ಸ್ಥಿತಿಗೆ ತಂದನು ಚಾಂಡಾಲ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ ಪಾಲಿಗೆ ಚಂಡಿ ಚಾಮುಂಡಿ ಭದ್ರಕಾಳಿಯಾಗಿ ಆ ನೀಚನ ರಕ್ತವನ್ನು ನಾನು ಕುಡಿತೀನಿ. ಪಾಪಿ, ಮುಳ್ಳ ರೀತಿಯಲ್ಲಿ ಹೇಗೆ ಮಲಗಿದ್ಯಲ್ಲ? ಈ ಹತ್ತಿಗೆ ಶೀಲವನ್ನೇ ಹಾಳು ಮಾಡಿದ ತಾಯಿಗಂಡ ನೀನು ಕ್ಷಮಿಸುವುದಿಲ್ವ? ಖಂಡಿತವಾಗಲೂ ದೇವರಾಗ ನನ್ನ ಕ್ಷಮಿಸುವುದಿಲ್ವ? ನನ್ನ ಪ್ರಥಮ ಇಲ್ಲ, ನನ್ನ ಬಾಳಿನ ರಾತ್ರಿ
ಗೌತಮ್ ಗೌತಮ್ ಇಲ್ಲೇಕೆ ಮಲಗಿರಿ? ಎದ್ದೇಳು ಎದ್ದೇಳು ಗೌತಮ್. ಮಯ ನನ್ನ ತಮ್ಮನಿಗೆ ನೀನೇ ಹೆಸರು? ಹಾ, ನಿನ್ ಮೈದನ ಮಗ. ನಾಲ್ಕು ಬಿಳಿ ಕಚ್ಕೊಂಡಿದ್ದಾನೆ, ಏನೋ ಆಗಿದೆ ಅನ್ಸುತ್ತೆ, ಸ್ವಲ್ಪ ನೋಡಿ ಹೋಗಿ. ಅಯ್ಯೋ ದೇವಿ, ನಾನೇನು ಮಾಡಲಿ? ಹೇ ಗೌತಮ್, ಏನಾಯ್ತು ನಿನ್ಗೆ? ಸಮಾಧಾನ ಸಮಾಧಾನ, ನೀವು ಬೇಜಾರಾಗ ಅನ್ನ ಬೇರೆ ಮನೆಯಲ್ಲಿ ಇಲ್ಲ ಇವತ್ತು, ಏನ್ ಮಾಡ್ಬೇಕು ನಾನೀಗ? ಟೆನ್ಷನ್ ತಗೋಬೇಡ್ರಿ, ನಾನಿದ್ದೀನಲ್ಲ. ನನ್ನ ತಮ್ಮ ಕಡೆ ಅವನು. ಮತ್ತೆ ಆಸ್ಪತ್ರೆ ತಗೊಂಡು ಹೋಗೋಣ ಹೇಳಿ. ನಿಜ, ನಡಿ ನಡಿ ಮಯ ಕೈ ದೇವಿ. ಏನಮ್ಮ ಏನಾಗಿದೆ? ಡಾಕ್ಟ್ರೇ, ನನ್ನ ತಮ್ಮನಿಗೆ ಏನಾಗಿದೆ ನೋಡಿ. ಹಣ ಎಷ್ಟು ಬೇಕನ್ನು ಖರ್ಚು ಆಗಿಲ್ಲ, ಪರವಾಗಿಲ್ಲ. ನನ್ನ ತಮ್ಮನ ಪ್ರಾಣ ಮುಖ್ಯ ನನಗೆ. ಡಾಕ್ಟ್ರೇ ಪ್ಲೀಸ್ ಬೇಗ ನೋಡಿ. ಆಯ್ತು. ನೀವ್ ಯಾಕೆ ಇಷ್ಟು ಟೆನ್ಷನ್ ತಗೊಂಡಿಲ್ಲ? ಡಾಕ್ಟರ್ ಇದ್ದಾರೆ ತಾನೆ, ಅವರೆಲ್ಲ ನೋಡ್ಕೊಳ್ತಾರೆ, ಸುಮ್ಮನೆ ಇರಿ. ಸುಭಾಷ್, ಗಾಬರಿಯಾಗಬೇಡಿ. ಒಂದು ಮಾತು ನಿಮ್ಮ ತಮ್ಮನಿಗೆ ಹೇಳಿ. ಡಾಕ್ಟರ್, ನನ್ನ ತಮ್ಮನಿಗೆ ಏನಾಗಿದೆ? 2 ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ. ಹೌದು ಸುಭಾಷ್, ನಾನು ಹೇಳುತ್ತಿರುವುದು ಸತ್ಯ. ನಿನ್ನ ತಮ್ಮನನ್ನು ಉಳಿಸಿಕೊಳ್ಳಬೇಕಾದರೆ ಒಂದು ಕಿಡ್ನಿ ವ್ಯವಸ್ಥೆ ಮಾಡಬೇಕು. ಅಂದರೆ ಯಾರಾದರೊಬ್ಬರು ಒಂದು ಕಿಡ್ನಿಯನ್ನು ಕೊಡಬೇಕು. ಆಗ ಮಾತ್ರ ನಿನ್ನ ತಮ್ಮ ಮೊದಲಿನ ತರ ಓಡಾಡುತ್ತಾನೆ. ಡಾಕ್ಟ್ರೇ ಡಾಕ್ಟ್ರೇ, ಹಣ 1 ಕೋಟಿ ರೂಪಾಯಿ ಬೇಕಾದ್ರೂ ಖರ್ಚಲ್ಲಿ ಪರವಾಗಿಲ್ಲ. ನನಗೆ ನನ್ನ ತಮ್ಮನ ಪ್ರಾಣ ಮುಖ್ಯ. ಯಾರಾದ್ರೂ ಕಿಡ್ನಿ ದಾನ ಮಾಡುವವರಿದ್ದರೆ ನೋಡಿ, ಬೇಗ ಅರೇಂಜ್ ಮಾಡಿ ಪ್ಲೀಸ್ ಡಾಕ್ಟರ್. ನೋಡಿ ಸುಭಾಷ್, ನನ್ನ ತಮ್ಮನ ಪ್ರಾಣ ಮುಖ್ಯ. ನೋಡಿ ಸುಭಾಷ್, ನೀವು 10 ಕೋಟಿ ಬೇಕಾದ್ರೂ ಕೊಡ್ತೀರಾ, ಆದ್ರೆ ಕಿಡ್ನಿ ಕೊಡುವವರು ಬೇಕಲ್ಲ. ಸಮಯ ತುಂಬಾ ಆಗಿದೆ, ಬೇಗ ಒಂದು ಕಿಡ್ನಿ ವ್ಯವಸ್ಥೆ ಮಾಡಿ. ಡಾಕ್ಟರ್, ನನ್ನ ತಮ್ಮನಿಗೆ ನಾನು ಕೊಡ್ತೇನೆ ಕಿಡ್ನಿ. ಸುಭಾಷ್, ಅಣ್ಣ ತಮ್ಮಂದಿರಂದರೆ ನೀವು ನಿಮ್ಮನ್ನು ನೋಡಿ ಕಲಿಬೇಕು ಈ ಸಮಾಜ. ಬನ್ನಿ ಆಪ್ಷನ್ ಥಿಯೇಟರ್ಗೆ. ನಿಮಗೇನು ಬುದ್ಧಿ ಇದೆಯೇನು? ಅವ್ರು ಕೇಳಿದ್ರೆ ನೀವು ಕೂಡ ಹೊಂಟು ಬಿಟ್ರಲ್ಲ. ನಾನು ಇದೀನಿ, ಹೆಂಡತಿ ಒಬ್ಳಿಗೆ ಕೇಳ್ಬೇಕು ಅನ್ನೋ ಬುದ್ಧಿ ಇಲ್ವಾ? ತಲೆ ಎಲ್ಲಿಟ್ಟಿದ್ದೀರಿ ನೀವು? ಕಿಡ್ನಿ ಹಿಂಗೆ ಕೇಳ್ಕೊಂತ ಕೊಟ್ಕೊಂಡು ಹೋಗ್ಬಿಟ್ರಿ, ನನ್ನ ಗತಿ ಏನು? ಸುಮ್ಮನೆ ಮಾನಿಸ್ಕೊಂಡು ಸುಮ್ಮನೆ ಇರಿ. ಎಷ್ಟು ದುಡ್ಡು ಖರ್ಚಾದ್ರೂ ಬೇಕಾದ್ರೆ ಕೊಡೋಣ, ನೀವು ಮಾತ್ರ ಕಿಡ್ನಿ ಕೊಡ್ಬೇಡಿ. ಅವನು ನನ್ನ ಒಡಹುಟ್ಟಿದ ತಮ್ಮ ಕಣೆ. ಅಯ್ಯಯ್ಯೋ, ಕಂಡಿದ್ದೀನಿ, ಸುಮ್ಮನೆ ಇರಿ. ಅದೇನೋ ಹೇಳ್ತಾರ, ಬೆಳೀತಾ ಬೆಳೀತಾ ಅಣ್ಣ ತಮ್ಮಿದ್ರು ಮುಂದೆ ದಾರಾದಿಗಳು ಅಂತ. ಜಗತ್ತಲ್ಲಿ ಅಣ್ಣ
ಡಾಕ್ಟರ್, ನನಗೆ ತನ್ನ ತಮ್ಮನ ಪ್ರಾಣವೇ ಮುಖ್ಯ ಅಲ್ಲ, ನನಗೆ ನನ್ನ ಹೆಂಡತಿನೇ ಮುಖ್ಯ. ಹಿಂಗ್ ಬನ್ನಿ ದಾರಿಗೆ. ಬೇರೆ ಸಾರಿ ಡಾಕ್ಟರ್, ನನಗೆ ಕಿಡ್ನಿ ಕೊಡಲು ಆಗೋದಿಲ್ಲ. ಹಾಗಾದ್ರೆ ಈಗ ಕಿಡ್ನಿ ಯಾರು ಕೊಡ್ತಾರೆ? ನಾನು ಕೊಡ್ತೀನಿ ಡಾಕ್ಟರ್. ಈ ಜಗತ್ತಿನಲ್ಲಿ ಹಣ ಸಿಗುತ್ತದೆ, ಭೂಮಿ ಸಿಗುತ್ತದೆ, ಅಂತಸ್ತು ಸಿಗುತ್ತದೆ, ಆದರೆ ಹೆಂಡತಿಯ ಕೂಡ ಸಿಗುತ್ತಾಳೆ. ಆದರೆ ತಂದೆ, ತಾಯಿ, ಅಣ್ಣ, ತಮ್ಮ ಏನು ಕೊಟ್ಟರು ಸಿಗಲಾರರು ಡಾಕ್ಟ್ರೇ. ನನಗೆ ನನ್ನ ತಮ್ಮಂದರು ಏನು ಕೊಟ್ಟರು ಸಿಗಲಾರರು. ನನ್ನ ಕಣ್ಣ ಮುಂದೆ ಅವರಿಗೆ ಏನು ಆಗಬಾರದು ಡಾಕ್ಟ್ರೇ. ಮಾಯೆ ಹೇಳುವುದು ಸತ್ಯವಿದೆ. ಹಿರಿಯ ಅಣ್ಣನಾಗಿ ಈ ಮನೆಗೆ ನಾನು ದೊಡ್ಡವನಾಗಿರುವಾಗ ನೀನೇಕೆ ತೊಂದರೆ ಪಡ್ತೀಸೋ? ಇಲ್ಲ, ನಾನು ಕೊಡ್ತೇನೆ ಡಾಕ್ಟರ್. ನನ್ನ ಗೌತಮನ ಬ್ಲಡ್ ಗ್ರೂಪ್ ನನ್ನ ಬ್ಲಡ್ ಗ್ರೂಪ್ ಹೊಂದಿ ಇರುವುದರಿಂದ ಯಾವ ಟೆಸ್ಟ್ ಅಗತ್ಯವಿಲ್ಲ. ನಡೀರಿ, ಆಪರೇಷನ್ಗೆ ಅರೇಂಜ್ಮೆಂಟ್ ಮಾಡಿ. ನಡಿ, ನಾನು ಕೊಡ್ತೇನೆ. ಒಳಗಡೆ ನಡೀರಿ, ಬನ್ನಿ ಒಳಗಡೆ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡಣ್ಣ. ಇನ್ನಂತ ದೊಡ್ಡ ನಾನು ಎಲ್ಲಿಂದ ಬರಬೇಕಣ್ಣ. ದಾರಿ ದೊಡ್ಡ ಗುಣ. ಜಗತ್ತಲ್ಲಿ ಎಲ್ಲ ದೊಡ್ಡ ಗುಣ ಮಾಡ್ಕೊಂಡು ಹೋಗಿ ತಡ್ಕೊಂಡು ಹೋದ್ರೆ ಯಾರು ಇರೋದಿಲ್ಲ. ಈಗಿನ ಕಾಲದಲ್ಲಿ ಇಂಥ ಹುಚ್ಚು ಇರೋದಿಲ್ಲ. ಸುಮ್ಮನೆ ಇಷ್ಟೆಲ್ಲ ರಾದಂತ ಆದ್ರೂ ಬರೋರೇ ಬಂದಿಲ್ಲ. ಇನ್ನೊಂದು ಜೀವವೇ ಆಧಾರ ಇನ್ನೊಂದು ಜೀವಕ್ಕೆ ಆಧಾರ ಇಷ್ಟೆಲ್ಲ ಆದ್ರೆ ಮನೆಯಲ್ಲಿ ಮಹಾರಾಣಿ ಇನ್ನೂ ಬಂದಿಲ್ಲ. ವಿಷಯ ತಿಳಿದಿದ್ಯೋ? ಆ ಅಕ್ಕ ಬಂದೇ ಬಿಟ್ಟು. ಬಂದೆ ಅಕ್ಕ? ಕಾಣ್ತಾನೆ ಇಲ್ವಲ್ಲ? ಕಾಣ್ತಾ ಇಲ್ಲ ಅಂತ ಕೇಳ್ತೀನಲ್ಲ ಅಕ್ಕ. ವಿಷಯ ನಿಮಗೆ ಗೊತ್ತೇ ಇಲ್ವೇ? ಗೌತಮನಿಗೆ ಕಿಡ್ನಿ ಫೇಲ್ ಆಗಿದೆ ಅಂತೆ. ಈಗ ತಾನೇ ತಾಯಿನಾರು ಕಿಡ್ನಿ ಕಳೆದುಕೊಂಡು ಹೋಗಿದ್ರು. ನೀವು ಬಂದಿದ್ರೆ ಸ್ವಲ್ಪ ತಡೆಗಬಹುದಿತ್ತು. ನಮ್ಮ ಮಾತಂತೂ ಅವ್ರು ಕೇಳಿಲ್ಲಪ್ಪ. ಏಯ್, ನೀ ಬೇಡ ಅಂದಂಗ ಅತ್ತಿಗೇನು ಬೇಡ ಅಂತ ಕೇಳ್ಕೊಂಡ ಸುಮ್ಮನೆ. ಅತ್ತಿಗೆ ಬೇಡ ಅಲ್ಲಿ ಬಿಡ್ಲಿ, ನೀವು ವಾಯಿಸ್ಕೊಂಡು ಸುಮ್ಮನೆ. ನೀವು ಕೊಡ್ಬೇಡ ಅಂತ ನಾವು ಹೇಳಿದ್ದೀರ. ಅವಳೇ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ. ಸುಭಾಷ್, ಆಪರೇಷನ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ತಮ್ಮ ಅಪಾಯದಿಂದ ಪಾರಾಗಿದ್ದಾನೆ. ಥ್ಯಾಂಕ್ ಯು ಡಾಕ್ಟರ್. ಈಗ ನೀವು ನಿಮ್ಮ ತಮ್ಮನನ್ನು ನೋಡಬಹುದು. ಹೌದಾ ಸರ್? ನಿಮ್ಮ ಆಸ್ಪತ್ರೆಯ ಬಿಲ್ಲು 2 ಲಕ್ಷ ಕೌಂಟ್ರಲ್ಲಿ ಕಟ್ಟಿ. ಹೌದಾ? ಸರಿ ಡಾಕ್ಟ್ರೆ, ಕೌಂಟ್ರಲ್ಲಿ ಕಟ್ತೇನೆ. ಡಾಕ್ಟ್ರೆ, ನಿಮ್ಮ ಈ ಉಪಕಾರವನ್ನ ನಾವು ಯಾವತ್ತೂ ಮರೆಯುವುದಿಲ್ಲ. ಉಪಕಾರ ಏನು ಬಂತು? ನನ್ನ ಕೆಲಸ ನಾ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಡಾಕ್ಟ್ರೆ. ಇನ್ನು ನಾ ಬರುತ್ತೇನೆ. ಸರಿ ಡಾಕ್ಟ್ರೆ. ಏನ್ ನೋಡ್ತೀರಿ? ಬರ್ರಿ, ಗಂಡ ಹೆಂಡತಿ ವಿಚಾರಿಸ್ಕೊಂತಾರೆ. ಸುಮತಿ, ಅದು ನಾನು ಗೌತಮನಿಗೆ ಕಿಡ್ನಿ. ನನಗೆಲ್ಲ ಗೊತ್ತು ರೀ. ನೀವು ನಂಬ್ಕೊಳ್ಬೇಡಿ. ನೀವು ಏನೇ ಮಾಡಿದ್ರು ಕೂಡ ಒಳ್ಳೇದಕ್ಕೆ ಅಂತ ನನಗೆ ಅರ್ಥವಾಗುತ್ತೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ. ಸುಮತಿ, ನಿನಗೇನು ಕೇಳದೆ ನನ್ನ ತಮ್ಮನ ಗೌತಮನಿಗೆ ಕಿಡ್ನಿ ಕೊಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಸುಮತಿ. ಸ್ವಾಮಿ, ನೀವು ಈ ಮನೆ ಹಿರಿಯರು. ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ ತಾನೆ. ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಬನ್ನಿ, ಮಾತಾಡಿ ಆಯಸ್ಸು ಮಾಡ್ಕೋಬೇಡಿ. ಸ್ವಲ್ಪ ವಿಷಯ ತೆಗೆದುಕೊಳ್ಬೇಕು.
ನೀಡಾದೆ ಇಲ್ಲೊಂದು ಜೀವಕ್ಕೆ ಆಧಾರವಾದೆ ಆ ಕರುಣೆ